ಕರ್ನಾಟಕದ ರಾಜಕಾರಣದಲ್ಲಿ ಕಾಯಂ ಆಗಿರ್ತಕ್ಕಂಥ ಒಂದು ಹೆಸರು. ಎರಡನೇದಾಗಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಬಂದಿದ್ದರು. ಅವ್ರು ಬಂದಂಥ ಸಂದರ್ಭದಲ್ಲೇ ನಮ್ಮ ಪಕ್ಷಕ್ಕೆ ಅವರೊಂದಿಗೆ ಎಲ್ಲರದ್ದು ಎಫರ್ಟಿನ ಕಾರಣಕ್ಕಾಗಿ 79 ಸ್ಥಾನಗಳನ್ನು ನಾವು ಗೆದ್ದಿದ್ವಿ. BJP JDS ಆಡಳಿತ ಬಂದಿತ್ತು, ಅದು ಕಾರಣೀಭೂತರು ಅಂತಂದರೆ ಬಂಗಾರಪ್ಪ. ಹಾಗಾಗಿ ಅವರೊಂದಿಗೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನಾನೇ ಕೋಆರ್ಡಿನೇಟ್ ಮಾಡ್ತಾಯಿದ್ದೆ, ಓಡಾಡ್ತಾಯಿದ್ದೆ. ಹೀಗಾಗಿ ಅವರ ಸಂಬಂಧದ ಕಾರಣಕ್ಕಾಗಿ ಮತ್ತು ಬಂಗಾರಪ್ಪನವ್ರ ಕಾರ್ಯಕ್ರಮ ಭಾಗವಹಿಸಬೇಕನ್ನೋದೇ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯೊಳಗೆ ನಾನು ಭಾಗವಹಿಸಿದ್ದೇನೆ. ನನಗೆ ಶಿವಮೊಗ್ಗ ಇಳಿದ ತಕ್ಷಣ ಒಂದಿಷ್ಟು ಪ್ರಶ್ನೆಗಳು ಬಂತು. ಕೇಳಿದರು, ನೀವೇನು ಕಾಂಗ್ರೆಸ್ಸಿಗೆ ಹೋಗ್ತೀರಾ ಅಂತ ಕೇಳಿದರು. ಹೀಗೆ ಸ್ನೇಹಿತರು, ನಾನು ಹೇಳಿದೆ, ನಾನು ಭಾರತೀಯ ಜನತಾ ಪಕ್ಷದವನ್ನು ಕಟ್ಟಿರೋನು, ಬಂದಿರೋನಲ್ಲ ಪಕ್ಷಕ್ಕೆ, ಬೇರೆ ಪಕ್ಷದಿಂದ. ಮತ್ತು ಈ ಪಕ್ಷ ಬಿಟ್ಟು ಹೋಗಿ ಮತ್ತೆ ಬಂದಿದ್ದಾರೆ ಕೆಲವರು, ಇದೇ ಇದ್ದಾರೆ. ಆ ಥರದವನು ನಾನಲ್ಲ. ನಾನು BJPಯವನೇ, ಕಟ್ಟಿರೋವನೇ. ನಾನೇ ಬಿಟ್ಟು ಹೋಗ್ರಿ ಅಂತ ವಾಪಸ್ ಕೇಳಿದ್ದೆ. ಸೊ ಆ ರೀತಿ ಪ್ರಶ್ನೆಗಳು ನಿಮ್ದೇನಾದ್ರು ಇದ್ದರೆ ನಿಮಗೂ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಈ BJPಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತು ಕೇಳಿಬರ್ತಾರೆ. ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸೋತ ಮೇಲೆ ಸ್ವಾಭಾವಿಕವಾಗಿ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ, ಯಾವುದೇ ಪಕ್ಷಕ್ಕಾಗಲಿ. ನಾನು ಹೇಳಿದ್ನಲ್ಲ ಒಂದೇ ಮಾತು, ಸೋತ ಮೇಲೆ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಒಂದು ಆತ್ಮಾವಲೋಕನ ಆಗಬೇಕಾಗಿತ್ತು ಪಕ್ಷದೊಳಗೆ, ಆಗಿಲ್ಲ. ಯಾವಾಗ ಆಗುತ್ತೋ ಗೊತ್ತಿಲ್ಲ. ನೂತನ ಪದಾಧಿಕಾರಿಗಳ ಇದರಲ್ಲೂ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಾನು ಬಂಗಾರಪ್ಪನವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಒಳ್ಳೆಯದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.